ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ ನೀವೆಲ್ಲ? ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ನಿಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಮನೆ ಮನೆಯ ಮಗಳು ಅಶ್ವಿನಿ ಶೆಟ್ಟಿ. ಇವತ್ತು ಸಿಂಪಲ್ ಆಗಿ ಸ್ವೀಟ್ ತಿನ್ನಬೇಕು ಅಂತ ಅನಿಸಿತು. ಮನೆಯಲ್ಲೆರಡು ಬಾಳೆಹಣ್ಣಿತ್ತು, ನೇಂದ್ರ ಬಾಳೆಹಣ್ಣು. ಸೊ ಅದರಿಂದ ಒಂದು ಸಿಂಪಲ್ ಆಗಿರುವ ಟೇಸ್ಟಿಯಾಗಿರುವ ರೆಸಿಪಿಯನ್ನು ರೆಡಿ ಮಾಡಿದ್ದೇನೆ. ಅದು ಸಹ ಬೆಲ್ಲವನ್ನು ಯೂಸ್ ಮಾಡಿ. ಇನ್ಸ್ಟೆಂಟ್ ಡೆಸರ್ಟ್ ಅಂತಲೇ ಕರಿಬೋದು ಇದನ್ನು. ಸೊ ಬನ್ನಿ ಹೇಗೆ ಮಾಡೋದು ಇದನ್ನು ಅಂತ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಇಲ್ಲಿ ನಾನು ನೇಂದ್ರ ಬಾಳೆಹಣ್ಣನ್ನು ತಗೊಂಡಿದ್ದೇನೆ. ಚೆನ್ನಾಗಿ ಹಣ್ಣಾಗಿರುವಂತಹ ಹಣ್ಣು ಇದು. ಇದರ ಸಿಪ್ಪೆಯನ್ನು ನೀಟಾಗಿ ತೆಗೆದುಕೊಂಡು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕಟ್ ಮಾಡ್ಕೊಳ್ಳುವಂತಹದ್ದು. ಯಾವ ಥರ ತುಂಡು ಮಾಡೋದು ಕಟ್ ಮಾಡೋದು ಅಂತ ಈಗ ತೋರಿಸ್ತೇನೆ ನೋಡಿ. ನೀಟಾಗಿ ಸಿಪ್ಪೆಯನ್ನು ತೆಗೆದು ನಂತರ ಇದನ್ನು ಈ ಥರ ಸ್ಲೈಸ್ ಮಾಡುವಂತಹದ್ದು. ಎಸ್, ಒಂದೇ ಸಮನಾದ ಥಿಕ್ನೆಸ್ ಇದ್ದರೆ ಈ ಡೆಸರ್ಟ್ ಏನಿದೆ ಚೆನ್ನಾಗಿ ರೆಡಿ ಆಗ್ತದೆ. ಎರಡೂ ಬಾಳೆಹಣ್ಣನ್ನು ಹೀಗೆ ಕಟ್ ಮಾಡ್ಕೊಂಡು ಅದು ಬಿಸಿಯಾದ ಪ್ಯಾನಿಗೆ 1/4 ಬೌಲ್ನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ. ಅಂದರೆ ಸುಮಾರು 4ರಿಂದ 5 ಟೇಬಲ್ ಸ್ಪೂನ್ ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ನಾವು, ಆ ಬಾಳೆಹಣ್ಣನ್ನು ಈ ಥರ ನಿಧಾನವಾಗಿ ಪ್ಲೇಸ್ ಮಾಡಿಕೊಳ್ಳುವ. ಆ ಪ್ಯಾನ್ನ ಮೇಲೆ ಫ್ಲೇಮ್ ಮೀಡಿಯಮಲ್ಲಿ ಇದೆ. ಚೆನ್ನಾಗಿ ಸ್ಪ್ರೆಡ್ ಮಾಡಿದ ನಂತರ ಕಪಲ್ ಆಫ್ ಮಿನಿಟ್ಸ್ ಈ ಥರ ಕುಕ್ ಆಗಲಿ. ಇದು ಪೂರ್ತಿಯಾಗಿ ಚೆನ್ನಾಗಿ ತುಪ್ಪದಲ್ಲೇ ಕುಕ್ ಆಗಬೇಕು. 2 ನಿಮಿಷದ ನಂತರ ಇದನ್ನು ನಾನು ತಿರುವಿ ಹಾಕ್ತೇನೆ. ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಇನ್ನೊಂದು ಬದಿಯು ಚೆನ್ನಾಗಿ ಕಲರ್ ಚೇಂಜ್ ಆಗಲಿ ಸ್ನೇಹಿತರೆ. ಅಂದರೆ 2ರಿಂದ 3 ನಿಮಿಷ ಈ ಬದಿಯನ್ನು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳುವಂಥದ್ದು. ಫ್ಲೇಮನ್ನು ಹೈ ಇಟ್ಕೊಳ್ಳುವ ಅವಶ್ಯಕತೆ ಇಲ್ಲ. 2 ಬದಿಯು ಚೆನ್ನಾಗಿ ಕಲರ್ ಚೇಂಜ್ ಆದ ನಂತರ 2 ಟೇಬಲ್ ಸ್ಪೂನ್ನಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೇನೆ. ಇದು ನಾನು ಬ್ರಹ್ಮಾವರದ ಬೆಲ್ಲದ ಕಾರ್ಖಾನೆಯಿಂದ ತಂದಂತಹ ಬೆಲ್ಲ. ಕೆಮಿಕಲ್ ಫ್ರೀ, ರಾಸಾಯನಿಕ ಮುಕ್ತವಾಗಿರುವಂತಹ ಬೆಲ್ಲ ಇದು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಬಿಸಿ ಬಿಸಿಯಾದ ಒಂದು ಬಾಳೆಹಣ್ಣಿನ ಹಲ್ವ ಏನಿದೆ ರೆಡಿಯಾಗಿದೆ ಸ್ನೇಹಿತರೆ. ಬಾಯಲ್ಲಿ ನೀರು ಬರ್ತಾ ಇದೆಯಾ? ಹಾಗಾದರೆ ಇವತ್ತೇ ನೀವು ಟ್ರೈ ಮಾಡಿ. ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.